ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ನ ಬಗ್ಗೆ ತಿಳ್ಕೊಳ್ಳೋಣ. ಹಾಗೆ ಇವತ್ತು ಹಲವಾರು ಕಂಪನಿಗಳು ತಮ್ಮ Q3 ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ರಿಸಲ್ಟ್ ಅನ್ನು ಕೂಡ ಓವರ್ ವ್ಯೂ ಮಾಡಿ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ತರ್ತಾ ಇದ್ದೀನಿ. ಹಾಗೆ ಅಕೌಂಟ್ ಓಪನಿಂಗ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹಾಗೆ ಇನ್ವೆಸ್ಟ್ಮೆಂಟ್ ಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದ್ರು ಸಪೋರ್ಟ್ ಬೇಕು ಅಂತಂದ್ರೆ ಈ ನಂಬರ್ ಗಳ ಮೂಲಕ ನಮ್ಮ ಟೀಮ್ ಅನ್ನ ಕಾಂಟ್ಯಾಕ್ಟ್ ಮಾಡಬಹುದು. ನಮ್ಮ ಟೀಮ್ ಇಂದ ಸಪೋರ್ಟ್ ಸಿಗುತ್ತೆ. ಇಲ್ಲಿ ಮೆನ್ಷನ್ ಮಾಡಿರುವಂತ ಎಲ್ಲ ಸರ್ವಿಸಸ್ ನಮ್ಮ ಮೂಲಕ ಸಿಗುತ್ತೆ. ಬಟ್ ಕಂಡೀಷನ್ ಒಂದೇ, ನಮ್ಮ ಮೂಲಕ ಅಕೌಂಟ್ ಓಪನ್ ಆಗಿರಬೇಕು. ಹಾಗಾಗಿ ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಳಿ, ಕಾಂಟ್ಯಾಕ್ಟ್ ಮಾಡಿ. ಹಾಗಾದ್ರೆ ಮೊದಲಿಗೆ FIIs ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿಯನ್ನು ನೋಡೋಣ. Q3 ನಲ್ಲಿ FIIs ಹಲವು ಷೇರುಗಳಲ್ಲಿ ತಮ್ಮ ಸ್ಟೇಕ್ ಅನ್ನ ಜಾಸ್ತಿ ಮಾಡ್ಕೊಂಡಿದ್ದಾರೆ. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಲಾಸ್ಟ್ 2-2.5 ವರ್ಷದಿಂದ ಕೂಡ ಕಂಟಿನ್ಯೂಸ್ ಆಗಿ FIIs ಭಾರತೀಯ ಷೇರುಗಳನ್ನ ಸೇಲ್ ಮಾಡ್ತಿದ್ದಾರೆ. ಬಟ್ ಸ್ಟಿಲ್ ಒಂದಷ್ಟು ಕಡೆ ಬೈಯಿಂಗ್ ಅನ್ನ ಪ್ರತಿ ಕ್ವಾರ್ಟರ್ಲೂ ಕೂಡ ಮಾಡ್ತಾ ಇರ್ತಾರೆ. ಅದೇ ರೀತಿಯಾಗಿ ಈ ಕ್ವಾರ್ಟರ್ ಅಲ್ಲೂ ಕೂಡ ಕೆಲವು ಷೇರುಗಳಲ್ಲಿ ತಮ್ಮ ಸ್ಟೇಕ್ ಅನ್ನ ಜಾಸ್ತಿ ಮಾಡ್ಕೊಂಡಿದ್ದಾರೆ. ಸೆಪ್ಟೆಂಬರ್ ಅಲ್ಲಿ ಇದ್ದದಕ್ಕಿಂತ ಡಿಸೆಂಬರ್ ಅಲ್ಲಿ ಸ್ವಲ್ಪ ಜಾಸ್ತಿ ಮಾಡ್ಕೊಂಡಿದ್ದಾರೆ. ಹಾಗಾದ್ರೆ ಯಾವೆಲ್ಲ ಷೇರುಗಳಲ್ಲಿ ಜಾಸ್ತಿ ಮಾಡ್ಕೊಂಡಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಆದ್ರೆ ಇಲ್ಲಿ ಬಹಳ ಇಂಪಾರ್ಟೆಂಟ್ ಏನಂತಂದ್ರೆ FIIs ತಗೊಳ್ಳೋದು ಅಥವಾ ಮಾರೋದನ್ನ ನೋಡಿ ನಾವು ಡಿಸಿಷನ್ ತಗೊಳಕ್ ಆಗೋದಿಲ್ಲ. ನಾವು ನಮ್ಮ ರಿಸ್ಕ್ ಅಪೆಟೈಟ್ ಗೆ ತಕ್ಕಂತೆ, ನಮ್ಮ ಟಾರ್ಗೆಟ್ ಗಳಿಗೆ ತಕ್ಕಂತೆ ಡಿಸಿಷನ್ ತಗೊಳ್ಬೇಕಾಗುತ್ತೆ. ಬ್ಲೈಂಡ್ಲಿ ಫಾಲೋ ಮಾಡೋದಕ್ಕಿಂತ ಯಾಕೆ ತಗೊಂಡಿರಬಹುದು, ಆ ಕಂಪನಿಯಲ್ಲಿ ಏನಾದ್ರೂ ಪಾಸಿಟಿವ್ಸ್ ಇದೆಯಾ ಅನ್ನೋದನ್ನ ನಾವು ಸ್ಟಡಿ ಮಾಡಬೇಕು. ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ಲಿಕ್ಕೆ ನಾನು ಈ ರೀತಿ ಅಪ್ಡೇಟ್ ಗಳನ್ನ ಕೊಡ್ತೀನಿ. ಹಾಗಾಗಿ ಯಾರು ಸುಮ್ನೆ ಕಣ್ಮುಚ್ಕೊಂಡು ತಗೊಳಕ್ ಹೋಗ್ಬೇಡಿ. ಕಂಪನಿಗಳನ್ನ ಸ್ಟಡಿ ಮಾಡಿ. ನಿಮ್ಗೂ ಏನಾದ್ರೂ ಆ ಕಂಪನಿಗಳಲ್ಲಿ ಪಾಸಿಟಿವ್ಸ್ ಇದೆ, ಫಂಡಮೆಂಟಲ್ಸ್ ಚೆನ್ನಾಗಿದೆ ಅನ್ಸಿದ್ರೆ ಆ ನಂತರ ಡಿಸೈಡ್ ಮಾಡಿ. ಕಣ್ಮುಚ್ಕೊಂಡಂತೂ ತಗೊಳಕ್ ಹೋಗ್ಬೇಡಿ. ಇವುಗಳನ್ನ ಸದ್ಯದ ಮಟ್ಟಿಗೆ ಇವರು FIIs ಫೇವರೇಟ್ಸ್ ಅಂತಾನೆ ಕರೀತಿದ್ದಾರೆ. ಹಾಗಾದ್ರೆ ಮೊದ್ಲಿಗೆ ಯಾವ್ದಿದೆ ಅಂತ ನೋಡೋದಾದ್ರೆ ಜೆನೆಸಿಸ್ ಇಂಟರ್ನ್ಯಾಷನಲ್ ಕಾರ್ಪೊರೇಷನ್. ಈ ಕಂಪನಿಯಲ್ಲಿ ನೋಡಬಹುದು ಸೆಪ್ಟೆಂಬರ್ ಅಲ್ಲಿ 4.69% ಹೋಲ್ಡಿಂಗ್ ಇತ್ತು. ಅದು ಡಿಸೆಂಬರ್ಗೆ 5.33% ಹೋಲ್ಡಿಂಗ್ ಗೆ ಬಂದಿದೆ. ಅಂದ್ರೆ ಇಲ್ಲಿ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಮಾಡಿದ್ದಾರೆ. 1 ಇಯರ್ ಅಲ್ಲಿ ಹಂಗ್ ನೋಡಿದ್ರೆ ಈ ಸ್ಟಾಕ್ 67% ಡೌನ್ ಆಗಿದೆ. ಬಟ್ ಸ್ಟಿಲ್ ಇಲ್ಲಿ ಸ್ಟೇಕ್ ಅನ್ನ ಜಾಸ್ತಿ ಮಾಡಿದ್ದಾರೆ FIIs Q3 ನಲ್ಲಿ. ನಂತರ ಲಕ್ಷ್ಮಿ ಡೆಂಟಲ್ ಕೂಡ ಆ ಲಿಸ್ಟ್ ಅಲ್ಲಿ ಇದೆ. ನೋಡಬಹುದು 32.45% ಹೋಗಿದೆ FIIs ಹೋಲ್ಡಿಂಗ್. ಇದರಲ್ಲಿ ಮುಂಚೆ 32.39 ಇತ್ತು. ಅಂದ್ರೆ ಜಸ್ಟ್ 0.06% ಹೋಲ್ಡಿಂಗ್ ಅನ್ನ ಜಾಸ್ತಿ ಮಾಡಿದ್ದಾರೆ. ಬಟ್ ಸ್ಟಾಕ್ ಪರ್ಫಾರ್ಮೆನ್ಸ್ ನೋಡಬಹುದು 63% ನೆಗೆಟಿವ್ ಇದೆ ಈ ವರ್ಷದಲ್ಲಿ, ಅಂದ್ರೆ ಒಂದು ವರ್ಷದಲ್ಲಿ. ಇಂಥ ಕಡೆ ಕೂಡ ಸ್ವಲ್ಪ ಸ್ಟೇಕ್ ಅನ್ನ ತಗೊಂಡಿದ್ದಾರೆ. ಇನ್ನು ಕೆಂಫ್ಯಾಬ್ ಆಲ್ಕಲೀಸ್ ಅಲ್ಲೂ ಕೂಡ ಇವರು ಸ್ಟೇಕ್ ಅನ್ನ ತಗೊಂಡಿದ್ದಾರೆ. ನೋಡಬಹುದು ಮುಂಚೆ 0 ಇದ್ರು, ಈಗ 0.08% ಹೋಲ್ಡಿಂಗ್ ಅನ್ನ ತಗೊಂಡಿದ್ದಾರೆ Q3 ನಲ್ಲಿ. ಮುಂಚೆ ಯಾವುದೇ ರೀತಿಯ ಹೋಲ್ಡಿಂಗ್ ಇರಲಿಲ್ಲ. ಅಂದ್ರೆ ಮಾರ್ಚ್ ಅಲ್ಲಿ ಒಂದಿದ್ರು ಕೂಡ 0.03% ನ ನಂತರ ಸೆಲ್ ಮಾಡಿದ್ರು. ಬಟ್ ಮತ್ತೆ ಡಿಸೆಂಬರ್ ಅಲ್ಲಿ ಎಂಟರ್ ಆಗಿದ್ದಾರೆ. ಸ್ಟಾಕ್ 59% ನೆಗೆಟಿವ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಈ ವರ್ಷದಲ್ಲಿ. ಇನ್ನು SKF ಇಂಡಿಯಾದಲ್ಲೂ ಕೂಡ ಇವರು ಸ್ಟೇಕ್ ಅನ್ನ ತಗೊಂಡಿದ್ದಾರೆ. ಈಗ ನೋಡಬಹುದು 7.01% ಹೋಲ್ಡಿಂಗ್ ಇದೆ. ಮುಂಚೆ 6.98% ಹೋಲ್ಡಿಂಗ್ ಇತ್ತು. ಸ್ಟಾಕ್ 58% ಡೌನ್ ಅಲ್ಲಿ ಪರ್ಫಾರ್ಮ್ ಮಾಡ್ತಾ ಇದೆ. ಅಂದ್ರೆ 1 ಇಯರ್ ಪರ್ಫಾರ್ಮೆನ್ಸ್ 58% ಡೌನ್ ಇದೆ. ನಂತರ ಕಾಬ್ರಾ ಎಕ್ಸ್ಟ್ರೂಷನ್ ಟೆಕ್ನಿಕ್ ನೋಡಬಹುದು 0.37 ಇದ್ದದನ್ನ 0.39% ಗೆ ತಗೊಂಡೋಗಿದ್ದಾರೆ. ಅಂದ್ರೆ ಜಸ್ಟ್ 0.02% ಜಾಸ್ತಿ ಮಾಡಿದ್ದಾರೆ. ಸ್ಟಾಕ್ ಪರ್ಫಾರ್ಮೆನ್ಸ್ 1 ಇಯರ್ ಅಲ್ಲಿ 58% ಡೌನ್ ಇದೆ. ನಂತರ RK ಸ್ವಾಮಿ ಇಲ್ಲಿ 0.18% ಹೋಲ್ಡಿಂಗ್ ಇದೆ. ಮುಂಚೆ 0.17% ಇತ್ತು. ಸ್ಟಾಕ್ 57% ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಮಾಡಿದೆ 1 ಇಯರ್ ಅಲ್ಲಿ. ನಂತರ EMS ಸುಮಾರು ಜನ ಪ್ರಶ್ನೆ ಮಾಡ್ತಾ ಇರ್ತೀರಿ ಕಮೆಂಟ್ ಸೆಕ್ಷನ್ ಅಲ್ಲಿ ಆಗಾಗ. 0.21% ಸ್ಟೇಕ್ ಅನ್ನು ಹೊಂದಿದ್ದಾರೆ. ಈಗ ಮುಂಚೆ 0.15% ಸ್ಟೇಕ್ ಇತ್ತು. ಅಂದ್ರೆ 0.06% ಸ್ಟೇಕ್ ಅನ್ನ ಜಾಸ್ತಿ ಮಾಡಿದ್ದಾರೆ. ಸ್ಟಾಕ್ 1 ಇಯರ್ ಅಲ್ಲಿ 56% ನೆಗೆಟಿವ್ ಇದೆ. ಇನ್ನು ಮೋತಿಸನ್ಸ್ ಜ್ಯುವೆಲರ್ಸ್ ಇಲ್ಲಿ ಕೂಡ ನೋಡಬಹುದು 0.74% ಹೋಲ್ಡಿಂಗ್ ಇದೆ. ಬಟ್ ಲಾಸ್ಟ್ ಕ್ವಾರ್ಟರ್ ಅಲ್ಲಿ ಅಂದ್ರೆ ಸೆಪ್ಟೆಂಬರ್ ಅಲ್ಲಿ 0.09% ಇತ್ತು. ಅಂದ್ರೆ 0.6% ಸ್ಟೇಕ್ ಅನ್ನ ಅಥವಾ ಅಬೌವ್ 0.6% ಸ್ಟೇಕ್ ಅನ್ನ Q3 ನಲ್ಲಿ ತಗೊಂಡಿದ್ದಾರೆ FIIs. ಈ ಸ್ಟಾಕ್ ಕೂಡ ಒಂದು ವರ್ಷದಲ್ಲಿ 53% ಡೌನ್ ಅಲ್ಲಿ ಟ್ರೇಡ್ ಆಗ್ತಿದೆ. ನಂತರ ರಿಫೆಕ್ಸ್ ಇಂಡಸ್ಟ್ರೀಸ್ ಇಲ್ಲಿ 2.03% ಹೋಲ್ಡಿಂಗ್ ಇದೆ. ಮುಂಚೆ 1.71% ಹೋಲ್ಡಿಂಗ್ ಇತ್ತು. ಅಂದ್ರೆ 0.32% ಹೋಲ್ಡಿಂಗ್ ಅನ್ನ ತಗೊಂಡಿದ್ದಾರೆ ಡಿಸೆಂಬರ್ ಕ್ವಾರ್ಟರ್ ಅಲ್ಲಿ. ಈ ಸ್ಟಾಕ್ ಕೂಡ 52% ಡೌನ್ ಇದೆ 1 ಇಯರ್ ಅಲ್ಲಿ. ನಂತರ ಪೊಕರ್ನ ಇಲ್ಲಿ 6.82% ಹೋಲ್ಡಿಂಗ್ ಇದೆ. ಮುಂಚೆ 6.09% ಹೋಲ್ಡಿಂಗ್ ಇತ್ತು. ಇಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಸ್ಟೇಕ್ ಅನ್ನ ಜಾಸ್ತಿ ಮಾಡ್ಕೊಂಡಿದ್ದಾರೆ. 48% ಡೌನ್ ಅಲ್ಲಿ ಟ್ರೇಡ್ ಆಗ್ತಿದೆ 1 ಇಯರ್ ಅಲ್ಲಿ ಪೊಕರ್ನ ಶೇರು. ನಂತರ ಸೂರಜ್ ಎಸ್ಟೇಟ್ ಡೆವಲಪರ್ಸ್ ಇಲ್ಲೂ ಕೂಡ ನೋಡಬಹುದು 1.77% ಹೋಲ್ಡಿಂಗ್ ಇದೆ. 1.7 ಇಂದ 1.77% ಗೆ ಅಪ್ ಆಗಿದೆ. ಪರ್ಫಾರ್ಮೆನ್ಸ್ ನೋಡಿದ್ರೆ 1 ಇಯರ್ ಅಲ್ಲಿ 46% ಡೌನ್ ಇದೆ ಸ್ಟಾಕ್. ನಂತರ ಗಣೇಶ್ ಹೌಸಿಂಗ್ ಇಲ್ಲಿ 0.57% ಸ್ಟೇಕ್ ಅನ್ನ ತಗೊಂಡಿದ್ದಾರೆ.
ಬಟ್ ಮುಂಚೆ 0.43% ಇತ್ತು. ಹಾಗೆ ಸ್ಟಾಕ್ 1 ಇಯರ್ ಅಲ್ಲಿ 46% ನೆಗೆಟಿವ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ನಂತರ ಕೆಸಾಲ್ವ್ಸ್ ಇಂಡಿಯಾ ಇಲ್ಲಿ 0.12% ಸ್ಟೇಕ್ ಇದೆ. ಮುಂಚೆ 0.1% ಇತ್ತು. ಅಂದ್ರೆ ಜಸ್ಟ್ 0.02% ಜಾಸ್ತಿ ಮಾಡಿದ್ದಾರೆ. ಸ್ಟಾಕ್ 45% ಡೌನ್ ಅಲ್ಲಿ ಟ್ರೇಡ್ ಆಗ್ತಿದೆ 1 ಇಯರ್ ಅಲ್ಲಿ. ಇವೆಲ್ಲ ಕೂಡ ಸಣ್ಣ ಕಂಪನಿಗಳು. ಇವರ ಸ್ಟೇಕ್ ನೋಡಿದ್ರೆ ಹೆಂಗ್ ಅನಿಸ್ತಿದೆ ಅಂತಂದ್ರೆ ಲಾಟ್ರಿ ಟಿಕೆಟ್ ತರ ಅನಿಸ್ತಿದೆ. ಲಾಟ್ರಿ ಟಿಕೆಟ್ ತರ ಇದೆ, ಸ್ವಲ್ಪ ಮಟ್ಟಿಗೆ ತಗೊಳ್ಳೋಣ, ಲಾಟ್ರಿ ಹೊಡೆದ್ರೆ ಹೊಡಿಲಿ, ಇಲ್ಲ ಅಂದ್ರೆ ಡಂಪ್ ಮಾಡೋಣ ಅನ್ನೋ ರೀತಿ ಇದೆ. ಇವೆಲ್ಲ ಸಣ್ಣ ಕಂಪನಿಗಳು, ಹಾಗಾಗಿ ಸಣ್ಣ ಪ್ರಮಾಣದ ಹೋಲ್ಡಿಂಗ್ ಅನ್ನ ತಗೊಂಡಿದ್ದಾರೆ. ನಿಮ್ಗೆ ಗೊತ್ತಿದೆ FIS ಅಂದ್ರೆ ಅವರಿಗೆ 100 ಕೋಟಿ ಲಾಸ್ ಆದ್ರೂ ಏನು ಇಂಪ್ಯಾಕ್ಟ್ ಆಗೋದಿಲ್ಲ. ಆದ್ರೂ ಎಷ್ಟು ಸಣ್ಣ ಪ್ರಮಾಣದ ಹೋಲ್ಡಿಂಗ್ ಅನ್ನ ತಗೊಂಡಿದ್ದಾರೆ ನೋಡಿ. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಲ್ಲ, ಸಣ್ಣ ಕಂಪನಿಗಳಲ್ಲಿ ರಿಸ್ಕ್ ಜಾಸ್ತಿ ಇರುವಂತ ಕಡೆ ಯಾವಾಗ್ಲೂ ನಾವು ಕಳ್ಕೊಳಕ್ ರೆಡಿ ಇರೋಷ್ಟನ್ನ ಹಾಕ್ಬೇಕು ಅಂತ. ಈವನ್ ಇನ್ಸ್ಟಿಟ್ಯೂಷನ್ಸ್ ಕೂಡ ಯಾವ ಪ್ರಮಾಣದಲ್ಲಿ ತಗೊಂಡಿದ್ದಾರೆ ನೋಡಿ. ಇದರಿಂದ ನಾವು ಕಲಿಬೇಕಾಗಿರೋ ಪಾಠ ಏನು ಅಂತಂದ್ರೆ, ರಿಸ್ಕ್ ಜಾಸ್ತಿ ಇರುವಂತ ಕಡೆ ನಾವು ಹೆಚ್ಚಿಗೆ ಹೂಡಿಕೆಯನ್ನ ಮಾಡಬಾರದು ಅನ್ನೋದನ್ನ. ಅದೇ ಕಾರಣಕ್ಕೆ ನಾನು ಇದನ್ನ ಕವರ್ ಮಾಡಿದೀನಿ. ಇಲ್ಲ ಅಂದ್ರೆ ಯೂಶಲಿ ನಾನು ಎಷ್ಟು ಸಣ್ಣ ಕಂಪನಿಗಳನ್ನ ಇಗ್ನೋರ್ ಮಾಡ್ತೀನಿ. ಜೊತೆಗೆ ಏನ್ ದೊಡ್ಡ ಬದಲಾವಣೆಗಳಲ್ಲ, ಯಾಕಂದ್ರೆ ಇನ್ನು ದೊಡ್ಡ ದೊಡ್ಡ ಬದಲಾವಣೆಗಳಾಗುವಂತ ಶೇರ್ಗಳಿದ್ದಾವೆ. ಅಂದ್ರೆ 1%, 2%, 5% ಸ್ಟೇಕ್ ಅನ್ನು ಜಾಸ್ತಿ ಮಾಡಿರ್ತಾರೆ. ಬಟ್ ಇಲ್ಲಿ ಜಸ್ಟ್ 0.01%, 0.02% ಈ ರೀತಿ ಹೈಕ್ ಮಾಡಿದ್ದಾರೆ ಅಂದ್ರೆ, ಅಥವಾ ಅವರ ಹೋಲ್ಡಿಂಗ್ ಬಿಲೋ 1% ಇದೆ, 0.1% ಇದೆ, ಈ ರೀತಿ ಇದೆ ಅಂದ್ರೆ ರಿಸ್ಕ್ ಜಾಸ್ತಿ ಇರುವಂತ ಕಡೆ ಯಾವ ಪ್ರಮಾಣದಲ್ಲಿ ಅವರು ಹೂಡಿಕೆ ಮಾಡ್ತಾರೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಆದ್ರೆ ನಾವು ನಮ್ಮ ಪೋರ್ಟ್ಫೋಲಿಯೋಗಳು 1 ಲಕ್ಷನೋ 2 ಲಕ್ಷನೋ 5 ಲಕ್ಷನೋ 10 ಲಕ್ಷನೋ ಇರುತ್ತೆ. ಬಟ್ ಯಾವ್ದೋ ಒಂದೇ ಸ್ಟಾಕ್ ಅಲ್ಲಿ ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿರ್ತೀವಿ. ಆ ಒಂದ್ ಸ್ಟಾಕ್ ಡೌನ್ ಆದ್ರೆ ಮುಗಿದೋಯ್ತು, ಪೋರ್ಟ್ಫೋಲಿಯೋನೇ ನೆಗೆಟಿವ್ ಆಗುತ್ತೆ. ಆ ರೀತಿ ಅಲೋಕೇಶನ್ ಮಾಡ್ತೀವಿ. ಬಟ್ ಅದನ್ನ ಮಾಡದೆ ರಿಸ್ಕ್ ರಿವಾರ್ಡ್ ರೇಷಿಯೋನ ಅರ್ಥ ಮಾಡ್ಕೊಂಡು ಅಲೋಕೇಶನ್ ಅನ್ನ ಮಾಡಬೇಕು. ಅದನ್ನ ನಾವು ಈ ಮೂಲಕ ತಿಳ್ಕೊಳ್ಬಹುದು. FIS ಸ್ಟೇಕ್ ತಗೊಂಡಿರೋದನ್ನ ನೋಡಿ. ಹಾಗಾಗಿನೇ ನಾನು ಇದನ್ನ ಇಂಟೆನ್ಷನ್ ಅಲ್ಲಿ ಕವರ್ ಮಾಡಿದೀನಿ ನಿಮ್ಗೆ ತಿಳಿಸ್ಲಿಕ್ಕೋಸ್ಕರನೇ. ಇನ್ನು ರಿಸಲ್ಟ್ ಗಳ ಕಡೆ ಬಂದ್ರೆ, ನ್ಯಾಷನಲ್ ಪ್ಲಾಸ್ಟಿಕ್ ನಂಬರ್ಸ್ ಅನ್ನು ಅನೌನ್ಸ್ ಮಾಡಿದೆ. ಕ್ವಾರ್ಟರ್ಲಿ ನೋಡಬಹುದು ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ. ಇಯರ್ಲಿ 12% ರೈಸ್ ಆಗಿದೆ. ಎಬಿಟ್ ಅಲ್ಲಿ ಇಯರ್ಲಿ ಕ್ವಾರ್ಟರ್ಲಿ 2 ಕಡೆ ರೈಸ್ ಆಗಿದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ. ಈ ಸಲ ಎಕ್ಸೆಪ್ಷನಲ್ ಐಟಮ್ಸ್ 24 ಲಕ್ಷ ಮೈನಸ್ ಆಗಿದೆ. ಬಟ್ ಸ್ಟಿಲ್ ಕಂಪನಿಯ ಪರ್ಫಾರ್ಮೆನ್ಸ್ ಇಯರ್ಲಿ ಕ್ವಾರ್ಟರ್ಲಿ 2 ಕಡೆ ಇಂಪ್ರೂವ್ ಆಗಿದೆ ನೋಡಬಹುದು. ನಂತರ ಅನಿವೆಲ್ ಆಟೋಮೇಷನ್ ಪರ್ಫಾರ್ಮೆನ್ಸ್ ನೋಡಬಹುದು, ಸ್ಲೈಟ್ಲಿ ರೈಸ್ ಆಗಿದೆ. ಇಯರ್ಲಿ ಆಗ್ಬೋದು ಅಥವಾ ಕ್ವಾರ್ಟರ್ಲಿ ಆಗ್ಬೋದು, ಬಿಗ್ ಡಿಫರೆನ್ಸ್ ಏನಾಗಿಲ್ಲ, ಸ್ಲೈಟ್ಲಿ ಇಂಪ್ರೂವ್ ಆಗಿದೆ. ಹಾಗೆ ಎಬಿಟ್ ಅಲ್ಲಿ ಪರ್ಫಾರ್ಮೆನ್ಸ್ ಅಗೇನ್ ಸಿಂಗಲ್ ಡಿಜಿಟ್ ಅಲ್ಲಿ ಗ್ರೋತ್ ಇದೆ. ನೆಟ್ ಪ್ರಾಫಿಟ್ ಅಲ್ಲಿ ಇಯರ್ಲಿ ಡೌನ್ ಇದೆ, ಕ್ವಾರ್ಟರ್ಲಿ ಅಪ್ ಇದೆ. ಬಟ್ ಈ ಸಲ 11 ಕೋಟಿ ಎಕ್ಸೆಪ್ಷನಲ್ ಐಟಮ್ಸ್ ಮೈನಸ್ ಆಗಿದೆ. ಹಾಗಾಗಿ ಪರ್ಫಾರ್ಮೆನ್ಸ್ ಸ್ವಲ್ಪ ಡೌನ್ ಇದೆ. ನಂತರ ರೈಲ್ಟೆಲ್ ಕಾರ್ಪೊರೇಷನ್ ಇಲ್ಲಿ ಕ್ವಾರ್ಟರ್ಲಿ ಪರ್ಫಾರ್ಮೆನ್ಸ್ ನೋಡಬಹುದು, ಸ್ವಲ್ಪ ಡೌನ್ ಇದೆ. ಇಯರ್ಲಿ 19% ಅಪ್ ಆಗಿದೆ. ಎಬಿಟ್ ಅಲ್ಲೂ ಕೂಡ ಕ್ವಾರ್ಟರ್ಲಿ ಡೌನ್ ಇದೆ, ಇಯರ್ಲಿ ಅಪ್ ಆಗಿದೆ. ನೆಟ್ ಪ್ರಾಫಿಟ್ ಅಲ್ಲಿ ಪರ್ಫಾರ್ಮೆನ್ಸ್ 2 ಕಡೆ ಡೌನ್ ಇದೆ. ಬಟ್ ಎಕ್ಸೆಪ್ಷನಲ್ ಐಟಮ್ಸ್ ನ ಕಾರಣಕ್ಕೆ ಡೌನ್ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲಿ. ನಂತರ ಉತ್ಕರ್ಷ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಇಲ್ಲಿ ನೋಡಬಹುದು ಪರ್ಫಾರ್ಮೆನ್ಸ್ ಕ್ವಾರ್ಟರ್ಲಿ ಆಗ್ಬೋದು ಅಥವಾ ಇಯರ್ಲಿ ಆಗ್ಬೋದು, 2 ಕಡೆ ಡೌನ್ ಪರ್ಫಾರ್ಮೆನ್ಸ್ ಇದೆ. ಹಾಗೆ ಎಬಿಟ್ ಕಂಪನಿ ಲಾಸ್ ಅನ್ನ ರಿಪೋರ್ಟ್ ಮಾಡಿದೆ, 98 ಕೋಟಿ, 2 ಕಡೆ ಡೌನ್ ಇದೆ. ಹಾಗೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಕಂಪನಿ ಲಾಸ್ ಅನ್ನ ರಿಪೋರ್ಟ್ ಮಾಡಿದೆ. ಅದರಲ್ಲೂ ಲಾಸ್ ಜಾಸ್ತಿನೇ ಆಗಿದೆ ನೋಡಬಹುದು, ಇಯರ್ಲಿ ಆಗ್ಬೋದು ಅಥವಾ ಕ್ವಾರ್ಟರ್ಲಿ ಆಗ್ಬೋದು. ನಂತರ ಟಾಟಾ ಕೆಮಿಕಲ್ಸ್ ಇಲ್ಲಿ ಇಯರ್ಲಿ ಫ್ಲಾಟ್ ಇದೆ ಪರ್ಫಾರ್ಮೆನ್ಸ್, ಕ್ವಾರ್ಟರ್ಲಿ ಡೌನ್ ಇದೆ. ಎಬಿಟ್ ಅಲ್ಲಿ ಕೂಡ ಇಯರ್ಲಿ ಕ್ವಾರ್ಟರ್ಲಿ 2 ಕಡೆ ಡೌನ್ ಇದೆ. ಹಾಗೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಡೌನ್ ಪರ್ಫಾರ್ಮೆನ್ಸ್. ಅದರಲ್ಲೂ ಕಂಪನಿ ನೆಟ್ ಲಾಸ್ ಅನ್ನ ರಿಪೋರ್ಟ್ ಮಾಡಿದೆ, 69 ಕೋಟಿ ಈ ಕ್ವಾರ್ಟರ್ ಅಲ್ಲಿ. ನಂತರ PB ಫಿನ್ಟೆಕ್ ಇಲ್ಲಿ ಪರ್ಫಾರ್ಮೆನ್ಸ್ ನೋಡಬಹುದು, ಇಯರ್ಲಿ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ. ಹಾಗೆ ಕ್ವಾರ್ಟರ್ಲಿ ಕೂಡ ಇಂಪ್ರೂವ್ಮೆಂಟ್ ಇದೆ ಕಂಪನಿಯ ಸೇಲ್ಸ್ ಅಲ್ಲಿ. ಎಬಿಟ್ ಅಲ್ಲಿ ಕೂಡ 2 ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. PB ಫಿನ್ಟೆಕ್ ಅಥವಾ ಪಾಲಿಸಿ ಬಜಾರ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ, Q3 ನಲ್ಲಿ ನೋಡಬಹುದು. ನಂತರ ಆಫೀಸ್ ಸ್ಪೇಸ್ ಇಲ್ಲಿ ಕೂಡ ಪರ್ಫಾರ್ಮೆನ್ಸ್ ನೋಡಬಹುದು, ಡೀಸೆಂಟ್ ಇಂಪ್ರೂವ್ಮೆಂಟ್ ಇದೆ. ಇಯರ್ಲಿ ಕ್ವಾರ್ಟರ್ಲಿ 2 ಕಡೆ, ಎಬಿಟ್ ಅಲ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿ ಇಂಪ್ರೂವ್ ಆಗಿದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ನಂತರ ಸಿಟಿ ಯೂನಿಯನ್ ಬ್ಯಾಂಕ್ ಇಲ್ಲಿ ಕೂಡ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ. ಇಯರ್ಲಿ ಕ್ವಾರ್ಟರ್ಲಿ 2 ಕಡೆ ಸೇಲ್ಸ್ ಅಲ್ಲಿ, ಹಾಗೆ ಎಬಿಟ್ ಅಲ್ಲಿ ಕೂಡ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಡೀಸೆಂಟ್ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ. ನಂತರ ಬಜಾಜ್ ಹೌಸಿಂಗ್ ಫೈನಾನ್ಸ್ ಇಲ್ಲಿ ಕೂಡ ನೋಡಬಹುದು ಪರ್ಫಾರ್ಮೆನ್ಸ್ ಇಯರ್ಲಿ ಕ್ವಾರ್ಟರ್ಲಿ 2 ಕಡೆ ಡೀಸೆಂಟ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಎಬಿಟ್ ಅಲ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಇಂಪ್ರೂವ್ ಆಗಿದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ. ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದೆ ಬಜಾಜ್ ಹೌಸಿಂಗ್ ಫೈನಾನ್ಸ್ Q3 ನಲ್ಲಿ. ನಂತರ ಏತರ್ ಎನರ್ಜಿ ಇಲ್ಲಿ ಕೂಡ ನೋಡಬಹುದು ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ. ಜೊತೆಗೆ ಎಬಿಟ್ ಅಲ್ಲೂ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ. ಲಾಸ್ ಅನ್ನು ರಿಪೋರ್ಟ್ ಮಾಡಿದೆ ಕಂಪನಿ, ಬಟ್ ಲಾಸ್ ಕಡಿಮೆ ಆಗಿದೆ. ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗ್ಬೋದು, ಇಯರ್ ಆನ್ ಇಯರ್ ಆಗ್ಬೋದು. ಹಾಗೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ. ಅಂದ್ರೆ ಈಗಲೂ ಕೂಡ ನೆಟ್ ಲಾಸ್ ಇದೆ, ಬಟ್ ಇಯರ್ಲಿ ಕ್ವಾರ್ಟರ್ಲಿ 2 ಕಡೆ ನೆಟ್ ಲಾಸ್ ಕಡಿಮೆ ಆಗಿದೆ. ನಂತರ UPL ಇಲ್ಲಿನ ಪರ್ಫಾರ್ಮೆನ್ಸ್ ನೋಡಬಹುದು, ಡೀಸೆಂಟ್ ಗ್ರೋತ್ ಇದೆ. ಇಯರ್ಲಿ ಕ್ವಾರ್ಟರ್ಲಿ 2 ಕಡೆ, ಎಬಿಟ್ ಅಲ್ಲಿ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಬಟ್ ನೆಟ್ ಪ್ರಾಫಿಟ್ ಅಲ್ಲಿ ಡೌನ್ ಇದೆ ಈ ಸಲ. ಇಯರ್ಲಿ ಕ್ವಾರ್ಟರ್ಲಿ 2 ಕಡೆ ಡೌನ್ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದೆ. ನಂತರ ಕ್ಯಾಂಪಸ್ ಆಕ್ಟಿವೇರ್ ಇಲ್ಲಿನ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು, ಚೆನ್ನಾಗಿ ಇಂಪ್ರೂವ್ ಆಗಿದೆ. ಇಯರ್ಲಿ ಕ್ವಾರ್ಟರ್ಲಿ 2 ಕಡೆ, ಎಬಿಟ್ ಅಲ್ಲಿ ಇಂಪ್ರೂವ್ಮೆಂಟ್ ಇದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಕ್ಯಾಂಪಸ್ ಆಕ್ಟಿವೇರ್ ಕೂಡ Q3 ನಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ನಂತರ
Hyundai ಮೋಟಾರ್ ಇಲ್ಲಿನ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು, ಡೀಸೆಂಟ್ ಇಂಪ್ರೂವ್ಮೆಂಟ್ ಇದೆ, ಬಿಗ್ ಡಿಫರೆನ್ಸ್ ಮಾಡಿಲ್ಲ ಬಟ್ ಡೀಸೆಂಟ್ ಇಂಪ್ರೂವ್ಮೆಂಟ್ ಇದೆ. ಎಬಿಟ್ ಅಲ್ಲೂ ಕೂಡ ಅಷ್ಟು ಡೀಸೆಂಟ್ ಪರ್ಫಾರ್ಮೆನ್ಸ್ ಇದೆ, ಎಸ್ಪೆಷಲಿ ಇಯರ್ಲಿ, ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಕ್ವಾರ್ಟರ್ಲಿ ಡೌನ್ ಇದೆ, ಇಯರ್ಲಿ ಇಂಪ್ರೂವ್ ಆಗಿದೆ ಸ್ವಲ್ಪ ಮಟ್ಟಿಗೆ. ನಂತರ ಸಾಫ್ಟ್ ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ, ಇಯರ್ಲಿ 11% ಅಪ್ ಆಗಿದೆ. ಎಬಿಟ್ ಅಲ್ಲಿ ಅಗೇನ್ ಕ್ವಾರ್ಟರ್ಲಿ ಡೌನ್ ಇದೆ, ಇಯರ್ಲಿ ಅಪ್ ಆಗಿದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಕ್ವಾರ್ಟರ್ಲಿ ಡೌನ್ ಇದೆ, ಇಯರ್ಲಿ ಅಪ್ ಆಗಿದೆ. ಓವರ್ ಆಲ್ ಕ್ವಾರ್ಟರ್ಲಿ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಇದೆ, ಇಯರ್ಲಿ ಇಂಪ್ರೂವ್ ಆಗಿದೆ. ಸಾಫ್ಟ್ ನಂಬರ್. ನಂತರ ಲೇಟೆಂಟ್ ವ್ಯೂ ಅನಾಲಿಟಿಕ್ಸ್ ಇಲ್ಲಿ ನೋಡಬಹುದು, ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ, ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ರೈಸ್ ಆಗಿದೆ. ಎಬಿಟ್ ಅಲ್ಲಿ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಓವರ್ ಆಲ್ ಲೇಟೆಂಟ್ ವ್ಯೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದೆ ಇವತ್ತಿನಲ್ಲಿ, ಹಾಗಾಗಿ ಒಳ್ಳೆ ರಿಯಾಕ್ಷನ್ ಕೂಡ ಬಂದಿದೆ ಇವತ್ತು ಸ್ಟಾಕ್ ಅಲ್ಲಿ. ಸರಿಗಳೇ, ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಅಕೌಂಟ್ ಓಪನಿಂಗ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.